ಡಿಸೆಂಬರ್ ಆಚೆಯ ಯಾವುದೇ ಗುತ್ತೇದಾರ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು KN ರಾಜಣ್ಣ ಅವರು ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಮಾತನಾಡಿದ್ದಾರೆ ಇಲ್ಲಿ. ಸೊ ಇದು ಒಂದು ಹಣ ಏನಿತ್ತು ನಮಗೆ ಇದುವರೆಗೂ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಮತ್ತು 18ನೇ ಕಂತಿನ ಹಣ ಕೂಡ ಇನ್ಮೇಲಿಂದ ಬರಬೇಕಾಗಿತ್ತು. ಸೊ ಸುಮಾರು ಹೆಣ್ಮಕ್ಳು ವೇಟ್ ಮಾಡ್ತಾ ಇದ್ದಾರೆ ಅಂಡ್ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಿದ್ರೆ ಏನ್ ಹೇಳ್ತಾ ಇದ್ದಾರೆ KN? ನೀವೆಲ್ಲ ಹಂಗೆಲ್ಲ ಹೇಳಕ್ ಹೋಗ್ಬೇಡಿ, ಕೊಡೋದಿಲ್ಲ. ಈಗ ಎಲ್ಲ ಖಜಾನಾಧಿಕಾರಿಗಳಿಗೆ ಒಂದು ಆದೇಶ ಬಂದಿದೆ. ಡಿಸೆಂಬರ್ ಆಚೆಯ ಯಾವುದೇ ಗುತ್ತೇದಾರ ಬಿಲ್ಲು ಮತ್ತು ಗೌರ್ಮೆಂಟ್ ವೆಹಿಕಲ್ ಬಿಲ್ ಎಲ್ಲದಕ್ಕೂ ಜನವರಿಯಿಂದ ಮಾತ್ರ ನೀವು ಬಿಲ್ ಮಾಡಿ ಅಂತಿದ್ದಾರೆ. ಎಲ್ಲ ತಿಂಗಳಾಗಿದ್ದಂತೆ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ. ದುಡ್ಡೆಲ್ಲ ಬರ್ತೀವಿ, ಕೊಡ್ತೀವ್ರಿ. ನೋಡಿ, ಈ ತಿಂಗಳು ಕೊಡೋದು ಒಂದು ತಿಂಗಳು ನಿಧಾನ ಆಗಿರ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕೆ ಯಾವೆಲ್ಲ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದ ಚುನಾವಣಾ ಪೂರ್ವದಲ್ಲಿ ಆ ಎಲ್ಲ ಗ್ಯಾರಂಟಿನೂ ಕೂಡ ಜಾರಿ ಮಾಡಿದ್ದೀವಿ. ಅದರಲ್ಲಿ ಹಣ ಬರ್ತಕ್ಕಂಥದ್ದಕ್ಕೆ ಒಂದು 15 ದಿವಸ, 1 ತಿಂಗಳು, 2 ತಿಂಗಳು ಸಮಯ ಆಗಬಹುದು. ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ, 17ನೇ ಕಂತಿನ ಹಣ, 18ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಈ ರೀತಿ ನೀಡಲಾಗಿದೆ. ಆ್ಯಂಡ್ ಈ ಸಾರಿ 1-2 ತಿಂಗಳೇನಾದರೂ ಸ್ವಲ್ಪ ತಡ ಆಗಿರ್ಬೋದು. ಬಟ್ ಆದರೆ ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿನ ಅಂದರೆ ಚುನಾವಣೆ ಪೂರ್ವದಲ್ಲಿ ಏನು ಘೋಷಣೆ ಮಾಡಲಾಗಿತ್ತು ಅವೆಲ್ಲ ಗ್ಯಾರಂಟಿಗಳನ್ನ ನಾವು ಜಾರಿಯಲ್ಲಿ ಮಾಡಿದ್ದೀವಿ ಕೂಡ. ಆದರೆ ಈಗ ಬರ್ತಕ್ಕಂಥ ಹಣ ಅಂದರೆ ಗೃಹಲಕ್ಷ್ಮಿ ಹಣ ಏನಿದೆ ಅದು ಅಂದರೆ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಮತ್ತು 18ನೇ ಕಂತಿನ ಹಣ ಏನಿದೆಯಲ್ವಾ ಅದು ಬರೋದಕ್ಕೆ ಸ್ವಲ್ಪ ತಡ ಆಗಿರ್ಬೋದು. ಬಟ್ ಆದರೆ ಅದು ಬಂದೇ ಬರುತ್ತೆ, ನಾವು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಸ್ಕೀಮ್ ಮೂಲಕ ಬರುವಂಥ ಹಣವನ್ನು ನಾವು ನಿಲ್ಲಿಸೋದಿಲ್ಲ ಮತ್ತು ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ ಅಂತ ತಿಳಿಸಿರುವಂಥದ್ದು. ಸೊ ಇದಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಸ್ಕೀಮನ್ನು ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸೋದಿಲ್ಲ. ನಮ್ಮ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಪರಿಹಾರ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಂತ ತಿಳಿಸಿರುವಂಥದ್ದು. ಹೀಗಾಗಿ ನೀವೆಲ್ಲರೂ ಕೂಡ ಸ್ವಲ್ಪ ವೇಟ್ ಮಾಡಿ. ಮಾಧ್ಯಮದ ಮೂಲಕ ಬಂದಿರುವಂಥದ್ದು ಇದೇ ಒಂದು ಇವಾಗಿನ ಅಪ್ಡೇಟು. ಸೊ ಇವಾಗ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಮತ್ತು 18ನೇ ಕಂತಿನ ಹಣ ಏನಿದೆ ಅಲ್ವಾ ಸೊ ಅದು ಬಂದೇ ಬರುತ್ತೆ, ಸ್ವಲ್ಪ ತಡ ಆಗ್ತಾಯಿದೆ ಅಷ್ಟೇ. ಬಟ್ ಅದು ಯಾವ ದಿನ ಬರುತ್ತೆ ಅಂತ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಇದುವರೆಗೂ ಬಂದಿರುವಂಥ ಅಪ್ಡೇಟ್ ಇದು. ಯಾವುದೇ ರೀತಿ ದಿನಾಂಕವನ್ನು ಇವರು ಘೋಷಣೆ ಮಾಡ್ತಾ ಇಲ್ಲ. ಈ ಮುಂಚೆ 1-2 ಅಪ್ಡೇಟ್ ಕೊಟ್ಟಿದ್ರು, ಇಂಥ ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದರು. ಅದೇ ಒಂದು ಅಪ್ಡೇಟ್ಗಳನ್ನ ನಾವು ತಿಳಿಸಿದ್ವಿ. ಬಟ್ ಆದರೆ ಇವಾಗ ಅವ್ಯಾವ ಜಿಲ್ಲೆಗಳಿಗೂ ಹಣ ಬಂದಿಲ್ಲ ಸ್ನೇಹಿತರೆ ಇನ್ನೂವರೆಗೂ. ಸೊ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲರೂ ಕೂಡ ಹಿಂದಿನ ವಿಡಿಯೋದಲ್ಲಿ ನೋಡಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಒಂದು ಸಾರಿ ನೋಡಿ. ಓಕೆ, ಸೊ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇವಾಗ ಮೊದಲಿನ ಥರ ಡೈರೆಕ್ಟಾಗಿ ನಿಮಗೆ DBT ಕಡೆಯಿಂದ ಹಣ ಬರೋದಿಲ್ಲ, ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಓಕೆ ಸರ್ಕಾರದವರು. ಸೊ ಈ ಮೊದಲು ಹೇಗಿತ್ತು ಅಂತಂದರೆ ಒಂದು ಇವಾಗ ಮುಖ್ಯಮಂತ್ರಿಯವರ ಒಂದು ಅಪ್ರೂವಲ್ ತೊಗೊಂಡ್ಬಿಟ್ಟು ಆರ್ಥಿಕ ಒಂದು ಇಲಾಖೆ ಏನಿದೆ ಅದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ನಂತರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವರು ಏನು ಮಾಡ್ತಾಯಿದ್ರು, ಅಲ್ಲಿಂದ ಒಂದು DBT ಮೂಲಕ ನಿಮ್ಮೆಲ್ಲರ ಖಾತೆಗೆ ಹಣ ಬಂದು ಸೇರ್ತಾ ಇತ್ತು. ಇದು ತುಂಬಾ ಈಸಿಯಾಗಿರುವಂಥ ಪ್ರೊಸೆಸ್ ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಹೆಚ್ಚು ಕಡಿಮೆ 1-2 ದಿನದಲ್ಲಿ ಹಣ ಬಂದು ಸೇರಿಬಿಡ್ತಿತ್ತು. ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಮತ್ತೊಂದು ವಿಭಾಗಕ್ಕೆ ಇವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಯಾವ ಆಫೀಸ್ಗೆ ನೀವು ಇನ್ಮೇಲಿಂದ ಹಣಕ್ಕೆ ಹೋಗಬೇಕು ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ವಿಡಿಯೋದಲ್ಲಿ ನಾವು ಸ್ಪಷ್ಟನೆಯನ್ನು ಹೇಳಿದ್ದೀನಿ. ಅಂದರೆ ಇನ್ಮೇಲಿಂದ ನಿಮಗೆ ಡೈರೆಕ್ಟಾಗಿ DBT ಕಡೆಯಿಂದ ಹಣ ಬರೋದಿಲ್ಲ. ನೀವು ಯಾವ ಆಫೀಸ್ಗೆ ಹೋಗಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಗೆ ಹಣ ಬಂದಿಲ್ಲ ಅಂದರೂ ಕೂಡ ಸೊ ಯಾರನ್ನ ನೀವು ಒಂದು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಕಚೇರಿಗೆ ಹೋಗಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದುವರೆಗೂ ಇವಾಗ ಹೊಸ ಬಂದಿರುವಂಥ ಅಪ್ಡೇಟ್ ಪ್ರಕಾರ KN ರಾಜಣ್ಣ ಅವರು ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಹೇಳಿರುವಂಥ ಈ ಒಂದು ಹೇಳಿಕೆನ ನೀವೇ ಖುದ್ದಾಗಿ ಕೇಳಿದ್ದೀರಿ. ಸೊ ಇಲ್ಲಿ ಹಣ ಬರುತ್ತೆ, ಬಟ್ ಆದರೆ ಯಾವುದೇ ರೀತಿಯಿಂದ ಈ ಒಂದು ಗೃಹಲಕ್ಷ್ಮಿ ಹಣ ಅಂದರೆ 16ನೇ ಕಂತಿನ ಹಣ, 17ನೇ ಕಂತಿನ ಹಣ, 18ನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ. ಸ್ವಲ್ಪ ತಡ ಆಗಿದೆ, ಬಟ್ ಆದರೆ 100% ಬಂದೇ ಬರುತ್ತೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಎಲ್ಲರೂ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಬರುತ್ತೆ, ಎಷ್ಟೆಷ್ಟು ಬರುತ್ತೆ ಅಂತ. ಯಾಕಂದರೆ ಮೇನ್ ಇವಾಗ ಬಂದಿರುವಂಥದ್ದು ಒಂದು ಡೌಟ್ ಅಂದರೆ ಏನು ಹಣ ಬರಬೇಕಾಗಿತ್ತು ಅಂದರೆ ಇವಾಗ ಕೆಲವರಿಗೆ 15ನೇ ಕಂತಿನ ಹಣ ಕೂಡ ಬಂದಿಲ್ಲ ಸ್ನೇಹಿತರೆ, ಕೆಲವರಿಗೆ 16 ಮತ್ತು 17 ಮತ್ತು ಇವಾಗ 18ನೇ ಕಂತಿನ ಕಡೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಏನಪ್ಪ ಇದು ಒಂದೇ ಸಾರಿ ಏನಾದರೂ ನಮಗೆ ಕಂಪ್ಲೀಟ್ ಹಣವನ್ನು ಕೊಡ್ತಾರಾ ಅಥವಾ 2,000 ಅಂತ ಮೊದಲು ಇವರು ರಿಲೀಸ್ ಮಾಡ್ತಾರಾ ಅಂತ. ಸೊ ಮೇನ್ ಬಂದಿರೋದು ಇದೇ ಡೌಟ್. ಯಾಕಂದರೆ ಸುಮಾರು ಹೆಣ್ಮಕ್ಳು ಒಂದು 2-3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದೇ ಸಾರಿ ಕೊಟ್ಟರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಿಮಗೇನು ಅನ್ನಿಸ್ತಾ ಇದೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ 16, 17, 18 ಓಕೆ ಅಂದರೆ ಒಟ್ಟು 6
6,000 ರೂಪಾಯಿ ಇವರು ಒಮ್ಮೆ ಬಿಡುಗಡೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಸುಮಾರು ಹೆಣ್ಮಕ್ಳು ಸುಮಾರು ಕುಟುಂಬಗಳು ಇದೇ ಒಂದು ಹಣದ ಮೇಲೂ ಕೂಡ ಡಿಪೆಂಡ್ ಆಗಿದ್ದಾರೆ. ಸೊ ವೇಟ್ ಮಾಡ್ತಾ ಇದ್ದಾರೆ ಕೂಡ. ಸೊ ಸರಿಯಾದ ಸಮಯಕ್ಕೆ ಹಣ ಬಂದರೆ ಸಾಕು ಅಂತ ನಾನು ಅಷ್ಟೇ ಹೇಳೋದು. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಈ ಒಂದು KN ರಾಜನ್ ಅವರು ಕೊಟ್ಟಿರುವಂಥ ಸ್ಪಷ್ಟನೆ ಬಗ್ಗೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಮತ್ತು ಯಾರಾದರೂ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ. ಆ್ಯಂಡ್ ಇದಲ್ಲೂ ಕೂಡ ಯಾರಾದರೂ ನಿಮ್ಮ ಆತ್ಮೀಯರಿದ್ದು ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಏನಾದರೂ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.